ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ? ನಮಗೆ ಸಂಡೂರು ತಾಲೂಕಿಗೆ ವಾಡಿಕೆಗಿಂತ ಶೇಕಡ 67% ಈ ವರ್ಷ ಕಡಿಮೆ ಮಳೆ ಬಂದಿದೆ. ನಮ್ಮ ರೈತರೆಲ್ಲ ಭಾಳ ಸಂಕಷ್ಟದಲ್ಲಿದ್ದಾರೆ. ಅವರು ಮೊದಲನೇ ಮಳೆ ಬಂದಾಗ ಅವರೇನು ಬಿತ್ತನೆ ಮಾಡಿದ್ರು ಅವೆಲ್ಲ ಒಣಗೋಗಿ ತುಂಬ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸಚಿವರು ಇವತ್ತು ಬರ್ತಾ ಇದ್ದಾರೆ, ನಾಗೇಂದ್ರ ಅವರು. ಅವರಿಗೆ ನಾವು ಮನವರಿಕೆ, ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ನಾವು ಇವತ್ತು ಅವರಿಗೆ ನಮ್ಮ ತಾಲೂಕಿನ ಒಂದು ಬರ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಮೇಡಮ್, ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಕೊನೆ ಕ್ಷಣದವರೆಗೂ ಕೂಡ ಸಾಕಷ್ಟು ಪೈಪೋಟಿ ಮಾಡಿದ್ರಿ. ಕೆಲವೊಂದು ಕಡೆ ನಿಮಗೆ ಈಗ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ ಅನ್ನೋ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರೋ ಒಬ್ಬರು ಮಾತ್ರ ಗೆಲ್ತಾರೆ. ಆದರೆ ಈಗ ಸ್ಪರ್ಧೆ ಮಾಡೋದ್ರಾಗ ಏನು ತಪ್ಪಿಲ್ಲಲ್ಲ. ಈಗ ತುಕಾರಾಮ್ ಅವರು 4 ಬಾರಿ ಸಚಿವರು, 4 ಬಾರಿ ಶಾಸಕರು, 1 ಬಾರಿ ಸಂಸದರು, ಮತ್ತು ನ್ಯಾಯಯುತವಾಗಿ ಅವರಿಲ್ಲೇ ಶಾಸಕರಾಗಿ ಮುಂದುವರೆದಿದ್ರೆ ಅವರಿಗೆ ಸಿಗ್ತಿತ್ತು. ಆ ಆಧಾರದ ಮೇಲೆ ನಾವು ಕೂಡ ಮನವಿಯನ್ನು ಮಾಡಿಕೊಂಡಿದ್ವಿ. ಇನ್ನೂ ಅವಕಾಶ ಇದೆ ಅಲ್ಲ ಮೇಡಮ್? ಇನ್ನೂ ಅವಕಾಶ ಇದೆ, ಅವಕಾಶ ಇದೆ. ನಾವು ಕೂಡ ಮಹಿಳಾ ಕೋಟಾದಲ್ಲಿ ನೋಡ್ರಿ, ನಾವು 5 ಜನ ಇದ್ದೀವಿ ನಮ್ಮ ಇದರಲ್ಲಿ, ನಮ್ಮ ಮಹಿಳೆಯರ ಒಂದು ಇದರಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಲ್ಲಿ 5 ಜನರಲ್ಲಿ 6 ಕೊಟ್ಟರು ಸಂತೋಷ. ನಾವು 5 ಜನ ಕೂಡ ಅವ್ರಿಗೆ ಒಗ್ಗಟ್ಟಾಗಿ ನಾವು. ಮೇಡಮ್, ಈಗ ಗಾಯತ್ರಿ ಶಾಂತೇಗೌಡರಿಗೆ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ, ಹಾಗಾಗಿ ಆ ಸ್ಥಾನ ನಮ್ಗೆ ಕೊಡಬೇಕು ಅಂತೇಳಿ ಒಂದೇನೋ ಬೇಡಿಕೆ ಇಟ್ಟಿದ್ರಿ ಅನ್ನುವಂಥ ನಾವು ಕೇಳಿ ಮನವಿ ಮಾಡ್ಕೊಂಡಿದ್ದು ನಿಜ. CM ಅವ್ರಿಗೆ ಮನವಿ ಮಾಡ್ಕೊಂಡಿದ್ದು ನಿಜ, ಮಾಜಿ CM ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ. ಯಾಕಂದರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಯಾರಿಗೂ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ಬೈ ಎಲೆಕ್ಷನ್ ನಮ್ಮ ಸಂಡೂರು ಜನ ತ್ಯಾಗ ಮಾಡಿದ್ದಾರೆ. ಸುಮ್ಮನೆ ಅನಾವಶ್ಯಕವಾಗಿ ನಾವು ಬೈ ಎಲೆಕ್ಷನ್ಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರು ತುಕಾರಾಮ್ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೈಕಮಾಂಡ್ ಹೇಳಿದಕ್ಕೆ ಮಾತ್ರ ನಾವು ಹೋಗಿದ್ದು, ಹೌದಾ? ಹೈಕಮಾಂಡ್ ಏನು ನಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಹೋಗಿದ್ವಿ. ಈಗ ಹೈಕಮಾಂಡ್ಗೆ ಪ್ರಶ್ನೆ ಆಗಿತ್ತು, ಇದು ಬಳ್ಳಾರಿ ಜಿಲ್ಲೆ ಗೆಲ್ಲೇಬೇಕು ಅಂತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು. ತುಕಾರಾಮ್ ಅವ್ರ ಸ್ವಂತ ವೈಯಕ್ತಿಕ ಏನು ನಾವೇನು ಹೋಗಿ ಕೇಳಿದ್ದಿಲ್ಲ. ಅಂದ್ರೆ ಈಗಲೂ ಕೂಡ ಒಂದು ಆಶಾಭಾವನೆ ಇದೆ ಅಂತಾರೆ ಮೇಡಮ್. ಮತ್ತೆ ಮನುಷ್ಯ ಆಶಾವಾದಿ ಆಗಿರ್ಬೇಕಲ್ಲ. ಮಹಿಳಾ ಕೋಟ ಒಂದು ಖಾಲಿ ಇದೆಯಲ್ಲ, ಅದನ್ನ ತಾವು ಕೇಳ್ತಾ ಇದ್ರೆ? ಅಲ್ಲ, ಕೇಳ್ತಾ ಇದ್ದೀವಿ, ನೋಡೋಣ ಹೈಕಮಾಂಡ್ ಯಾರಿಗೆ. ಮೊನ್ನೆ ಸಿದ್ದರಾಮಯ್ಯ ಶಿವಕುಮಾರ್ ಮೀಟ್ ಆಗಿದ್ರು, DK ಶಿವಕುಮಾರ್ ಅವರು ಏನು ಹೇಳಿದ್ರು ನಮ್ಮ? ಅಲ್ಲ, DK ಶಿವಕುಮಾರ್ ಮೀಟ್ ಮಾಡಿ ಅದೇ ಮನವಿ ಮಾಡ್ಕೊಂಡಿದ್ವಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಚರ್ಚೆ ನಡೆದಿಲ್ಲ.